ಫೈನಾನ್ಸ್ ಕಿರುಕುಳಕ್ಕೆ ಕೆರೆಗೆ ಹಾರಿ ಮಹಿಳೆ ಆತ್ಮಹತ್ಯೆ. ಬೈಲಹೊಂಗಲ ತಾಲೂಕಿನ ಅನಿಗೋಳ ಗ್ರಾಮದ ಕೆರೆಯಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಬುಧವಾರ ಬೈಲಹೊಂಗಲ ತಾಲೂಕಿನ ಅನಿಗೋಳ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳದಿಂದಾಗಿ ಸ್ಥಳೀಯ ನಿವಾಸಿಯಾದ ಗೌರವ ಕೆಂಗಾನೂರ್ ಎಂಬ 36 ವಯಸ್ಸಿನ ಮಹಿಳೆಯೊಬ್ಬರು ಅನಿಗೋಳ ಗ್ರಾಮದ ಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ. ಕುಟುಂಬ ನಿರ್ವಹಣೆಗಾಗಿ 7 ರಿಂದ 10 ಲಕ್ಷ ಸಾಲ ಮಾಡಿಕೊಂಡಿದ್ದು, ಸಾಲ ತೀರಿಸುವಂತೆ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ನಿರಂತರವಾಗಿ ಕಿರುಕುಳ ನೀಡಿದ ಪರಿಣಾಮ ಮಹಿಳೆ ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. 10ನೇ ತರಗತಿಯಲ್ಲಿ ಓದುತ್ತಿರುವ ಒಬ್ಬ ಮಗ ಹಾಗೂ 8ನೇ ತರಗತಿಯಲ್ಲಿ ಓದುತ್ತಿರುವ ಒಬ್ಬ ಮಗಳು ಮಹಿಳೆ ಹೊಂದಿದ್ದಾಳೆ. ಘಟನೆಗೆ ಸಂಬಂಧಪಟ್ಟಂತೆ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿಯುತ್ತಿದೆ. ಅನಿಗೋಳ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು 3:30ರಿಂದ 4 ಗಂಟೆಯ ಸಮಯದಲ್ಲಿ ಗಂಗವ್ವ ನೀಲಪ್ಪ ಕೆಂಗನಾರ್ ಎಂಬ ರೈತ ಮಹಿಳೆ ಇವತ್ತು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳದಿಂದ ಈ ಗೌರವ ಅನ್ನೋ ಮಹಿಳೆ ಏನೈತಿ, ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಅವರು ಮೈಕ್ರೋ ಫೈನಾನ್ಸ್ದ ಸಾಲವನ್ನು ಮರುಪಾವತಿ ಮಾಡಬೇಕಾಗಿತ್ತು. ಅದಕ್ಕೆ ನಿನ್ನೆ ಕಳೆದ ರಾತ್ರಿಯಿಂದ ಚಿಂತಾಜನಕವಾಗಿ ಕೆಲವೊಂದು ಜನರ ಹತ್ರ ಹಣವನ್ನು ಕೇಳಿದ್ದಾರೆ. ಮಗನಿಗೆ ರಾತ್ರಿ ಮಲ್ಕೋವಾಗ ನಾಳೆ ನಾನು ಬೆಳಿಗ್ಗೆ ಎದ್ಕೊಳ್ಳೋ ಫೈನಾನ್ಸ್ ರೊಕ್ಕ ತುಂಬಬೇಕಪ್ಪ, ಏನು ಮಾಡೋದನ್ನು ಚಿಂತೆ ಬಂದೈತೆ ಅಂತೇಳಿ ಈ ಮಗನ ಹತ್ರ ವಿಷಯವನ್ನು ತೊಡ್ಕೊಂಡ ತಕ್ಷಣ ಏನು ಮಗ ಏನು ಚಿಂತೆ ಮಾಡಬೇಡವ, ನಾಳೆ ಬೆಳಿಗ್ಗೆ ಏನಾರ ನೋಡಕ್ಕೆ ಬರ್ತೈತಿ, ಏನಾರ ಅಡ್ಜಸ್ಟ್ಮೆಂಟ್ ಮಾಡಕ್ಕೆ ಬರ್ತೈತಿ ಅಂತೇಳಿ ಮಗ ಉತ್ತರ ಕೊಟ್ಟಾಗ ಮಹಿಳೆ ನೊಂದು ಏನು ಮಾಡಿದಾರೆ ಅಂದರೆ ಬೆಳಿಗ್ಗೆ 4 ಗಂಟೆಗೆ ಬಂದು ಇಲ್ಲಿ ಇರ್ತಕ್ಕಂಥ ಅನಿಗೋಳ ಗ್ರಾಮದಲ್ಲಿ ಇರ್ತಕ್ಕಂಥ ಕೆರೆಯಲ್ಲಿ ಬಿದ್ದು ಏನು ಮಾಡಿ ಆತ್ಮಹತ್ಯೆ ಮಾಡ್ಕೊಂಡ. ಈ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ ಯಾವ ಲೆವೆಲ್ ಆಗಿದೆ ಅಂದರೆ, ಇವತ್ತು ಸರ್ಕಾರ ಸುಗ್ರೀವಾಜ್ಞೆ ಪಾಸ್ ಮಾಡಿದೆ. ಸುಗ್ರೀವಾಜ್ಞೆ ಪಾಸ್ ಮಾಡಿದ್ದಾದರೂ ಇವತ್ತು ಸ್ಥಳೀಯ ಇಲ್ಲಿ ತಹಶೀಲ್ದಾರ್ ಇರಬಹುದು, ಪೊಲೀಸ್ ಇಲಾಖೆ ಇರಬಹುದು, ಪ್ರತಿ ಗ್ರಾಮಗಳಿಗೆ ವಿಸಿಟ್ ಕೊಟ್ಟು ಅಲ್ಲಿ ಎಲ್ಲ ಅವೇರ್ನೆಸ್ ಮಾಡುವಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಇನ್ನೂವರೆಗೂ ರೈತರ ಆತ್ಮಹತ್ಯೆ ಸರತಿ ಸಾಲಿನಲ್ಲಿ ನಿಂತಿದೆ. ಇವತ್ತು ಈ ತಾಯಿ ಆತ್ಮಹತ್ಯೆ ಮಾಡ್ಕೊಂತಾಳೆ. ಇದು ಅನಿಗೋಳದ ನನ್ನ ಗಮನಕ್ಕೆ ಇದ್ದಂಗೆ ಇದು 4ನೇ ಆತ್ಮಹತ್ಯೆ. ಇನ್ನು ಜಿಲ್ಲೆಯಲ್ಲಿ ಎಷ್ಟು ಆತ್ಮಹತ್ಯೆ ಪ್ರಕರಣಗಳಾಗಿದಾವೆ ಅನ್ನೋದು ಅಂಕಿಅಂಶ ತೆಗಿಬೇಕೈತಿ. ಈ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಈ BSS ಅನ್ನೋ ಮೈಕ್ರೋ ಫೈನಾನ್ಸ್. ಇದರ ಜೊತೆಗೆ ಇನ್ನೂ ಗೌರವ ಅನ್ನೋ ತಾಯಿಯು ಇನ್ನೂ 6-7 ಸಂಘದಾಗ ಸಾಲಗಳದಾವಂತ. ಇಲ್ಲಿ ಅನಿಗೋಳ ಗ್ರಾಮಕ್ಕಂತೂ ಬೈಲಹೊಂಗಲ ಇಡೀ ರಾಜ್ಯದ ಜನತೆಗೆ ನಾನು ಹೇಳಕ್ ಬಯಸ್ತೀನಿ, ಯಾರೂ ಮೈಕ್ರೋ ಫೈನಾನ್ಸ್ಗಳಿಗೆ ಅಂಜಿ ಸಾಲಕ್ಕೆ ಅಂಜಿ ತಾವು ಯಾರೂ ಮಹಿಳೆಯರ ಆತ್ಮಹತ್ಯೆಗಳನ್ನ ಮಾಡ್ಕೋಬಾರ್ದು. ನಿಮ್ಮ ಹಿಂದೆ ಯಾವಾಗಲೂ ಸದಾಕಾಲ ಕರ್ನಾಟಕ ರಾಜ್ಯ ರೈತ ಸಂಘ ತಮ್ಮ ಜೊತೆ ಇರ್ತೈತಿ ಅಂತೇಳಿ ನಾವು ಇದರಿಂದ ವಾಗ್ದಾನ ಮಾಡ್ತಾ ಇದ್ದೀವಿ. ಕಿಶನ್ ನಂದಿ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ರೈತ ಸಂಘ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬೈಲಹೊಂಗಲ ತಾಲೂಕು ಅನಿಗೋಳ ಗ್ರಾಮದಲ್ಲಿ ಗೌರಮ್ಮ ಇವತ್ತು ಕೆರೆಯಲ್ಲಿ ಬಿದ್ದು ಸಾವನ್ನು ಅಪ್ಪಿದ್ದಾರೆ. ಯಾಕಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ಎಷ್ಟು ಇವತ್ತು ಕಿರುಕುಳ ಆಗೈತಂದ್ರೆ ಪ್ರತಿಯೊಂದು ಊರಲ್ಲಿ ಆಯ್ತು, ಪ್ರತಿಯೊಂದು ಗ್ರಾಮಲ್ಲಿ ಆಯ್ತು ಇದೇ ಇದೆ. ಯಾಕಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಬಗ್ಗೆ ಭಾಳ ಅಂದ್ರೆ ಭಾಳ ಸುಸೈಡ್ ಮಾಡ್ಕೋದು, ಆತ್ಮಹತ್ಯೆ ಮಾಡ್ಕೋದು ಭಾಳ ನಡೆದಿದೆ. ಅದಕ್ಕೆ ನಾ ಏನು ಹೇಳಕ್ ಬಯಸ್ತೇನೆ ಎಲ್ಲ ತಾಯಂದ್ರೆ ತಾವು ಎಲ್ಲ ಧೈರ್ಯದಿಂದ ಇರಬೇಕು. ಯಾಕಂದ್ರೆ ಯಾರು ಕೂಡ ಆತ್ಮಹತ್ಯೆನೂ ಮಾಡ್ಕೋಬಾರ್ದು. ಇವತ್ತು ನಾವು ಧೈರ್ಯದಿಂದ ಇದ್ದು ಅಂದ್ರೆ ಇಡೀ ಜಗತ್ತೇ ಗೆಲ್ಬಹುದು. ಇವತ್ತು ಸಾಲಕ್ಕೆ ಅಂಜೆ ಏನೋ ಅಂಜೆ ಈ ರೀತಿ ನಾವು ಮಾಡ್ಕೊಂಡು ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯನು, ಈಗ ಚಿಕ್ಕ ಮಕ್ಳು ಅದಾವ, ಇದ್ರಕ್ಕಿಂತ ಒಂದು ಸಣ್ಣ ಮಗಳದಾಳ, ಅವ್ರ ಭವಿಷ್ಯನು ಅದನ್ನು ಕೂಡ ನಾವು ವಿಚಾರ ಮಾಡಬೇಕು. ತಾವು ಏನೂ ಕೂಡ ನಾ ಹೇಳ್ತೀನಿ, ಯಾಕಂದ್ರೆ ಮಹಿಳೆಯರಿಗೆ ಹೇಳ್ತೀನಿ, ಏನೂ ಕೂಡ ಅಂಜಾಕ್ ಹೋಗ್ಬೇಡ್ರಿ. ಯಾಕಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ನಾವು ನಿಮ್ ಜೊತೆ ಇರ್ತೀವಿ. ಈ ಕಿಶನ್ ಅನ್ನ ಹೇಳ್ದಂಗೆ ಇಡೀ ನಮ್ಮ ರೈತ ಸಂಘನು ಏನೋ ಆದ್ರೂ ಕೂಡ ನಿಮ್ ಜೊತೆ ಇರ್ತೀವಿ, ನೀವು ಧೈರ್ಯದಿಂದ ಹೇಳಂತ ಹೇಳಿ ಅಷ್ಟು ಹೇಳಕ್ ಬಯಸ್ತೀವಿ. ಹೆಸರು ಆಸ್ಮಾ ಜೂಡ್ದಾರ, ಕರ್ನಾಟಕ ರಾಜ್ಯ ರೈತ ಸಂಘ ಮಹಿಳಾ ಜಿಲ್ಲಾಧ್ಯಕ್ಷರು. ತೆಗೆದುಕೊಳ್ಳುತ್ತಿರೋ ಮೈಕ್ರೋ ಫೈನಾನ್ಸ್ಗಳಿಗೆ, ರೈತ ಮಹಿಳೆಯರ ಜೀವ ತೆಗೆಯುತ್ತಿರೋ ಮೈಕ್ರೋ ಫೈನಾನ್ಸ್ಗಳಿಗೆ, ರೈತ ಮಹಿಳೆಯರ ಜೀವ ತೆಗೆಯುತ್ತಿರೋ ಮೈಕ್ರೋ ಫೈನಾನ್ಸ್ಗಳಿಗೆ
ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಮೈಕ್ರೋ ಫೈನಾನ್ಸ್ಗಳಿಗೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಬ್ಯಾಂಕ್ಗಳಿಗೆ ರೈತ ವಿರೋಧಿ ಮೈಕ್ರೋ ಫೈನಾನ್ಸ್ಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಕೆರಿ ಬಿಡ್ತಾರ ತೋಡಾಕ್ ಬರತಾರೇನ ಯಾ ದಾಟ್ರಿಗೆ ನನ್ನ ಮೋದಿ ಎಲ್ಲ ತೋರಿಸು ಹೆಂಗಾರ ಕೆರಿ ಬೀಳುವಂಗ ಆಗಿದ್ದಿತ್ತು ಆ ಕಡಿಂದ ಈ ಕಡಿಂದ ಯವ್ವ ಮಕ್ಕಳು ಬರ್ತಿದ್ದು ಮಕ್ಕಳು ಬರ್ತಾರ ಮಗ ಹಾಕಿಲ್ಲ ನಿನಗ ಯಾರು ಸರಿ ಸರಿ ಸ್ವಲ್ಪ ಸೈಡ್ ಆಗ್ರಪ್ಪ ಒಂದ್ ಸ್ವಲ್ಪ ಸೈಡ್ ಆಗ್ರಿ